ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ, ಮೈಸೂರಿನ ಹುಡುಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನ ಜರ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಮಗುವಿನ ಹೆಸರು ಈಶಾನ್ ಗೌಡ. ಅವನಿಗೆ 1 ವರ್ಷದ 8 ತಿಂಗಳು ರನ್ನಿಂಗ್ ಇದೆ. ಅವನು ಒಂದು ಜರ್ನಿ ಸ್ಮಾಲ್ ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಫಸ್ಟ್ ಟೈಮ್ NICUಯಿಂದ ಬಂದಾಗ ನಮ್ಮ ಮಗು ಈ ಥರ ಇರುತ್ತೆ. ಅವ್ನು ಮನೆಗೆ ಬಂದಾಗ ಸೀಸರ್ ಬರುತ್ತೆ. ಫಸ್ಟ್ ಸೀಸರ್ ನಾವು ಐಡೆಂಟಿಫೈ ಮಾಡಿದ್ದು ಇದು 2ನೇ ತಿಂಗಳಲ್ಲಿ. ಈ ಥರ ಎಲ್ಲ ಸೀಸರ್ ಬರ್ತಾ ಇರುತ್ತೆ. ಇದು ಕಂಟಿನ್ಯೂಷನ್ ಆಗಿ ಹೋಗ್ತಾ ಇರುತ್ತೆ. ನಾನು ಬೇರೆ ವಿಡಿಯೋ ಹಾಕಿದ್ದೀನಿ ನೋಡಿ. ಸೊ ಇದೇ ಥರ ಬರ್ತಾ ಇರುತ್ತೆ. ನಾವು ಆಮೇಲೆ ಅವನಿಗೆ ಮೆಡಿಷನ್ನು, ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ವಿ. ಸೊ ಅದರಿಂದ ಅದು ತುಂಬ ಕಮ್ಮಿ ಆಯ್ತಾ ಬಂತು. ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಥರ ಬರುತ್ತೆ ಸೀಸರ್ ಅನ್ನೋದು. ಸಡನ್ನಾಗಿ ಆಟ ಆಡ್ಬೇಕಾದ್ರೇ ಬರುತ್ತೆ. ಮಗು ಆಟ ಆಡ್ತಿರುತ್ತೆ, ಆ ಟೈಮಲ್ಲಿ ಬರುತ್ತೆ. ಸೊ ಅವಾಗ ಒಂದು ಸ್ವಲ್ಪ ವೀಕ್ ಆಗ್ತಾರೆ. ಸೊ ನಾನು ಥೆರಪಿನ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಯಾಕೆ ಇಷ್ಟು ದಪ್ಪ ಇದ್ದಾನೆ ಅಂದರೆ, ಈ ಸೀಸರ್ ಬರೋದಕ್ಕೋಸ್ಕರ ನಾವು ಅವನಿಗೆ ಸ್ಟಿರಾಯ್ಡ್ ಔಷಧಿ ಕೊಡಿಸ್ತಿದ್ವಿ. ಅದರಿಂದ ಅವನು ಇಷ್ಟು ಫ್ಯಾಟ್ ಆಗಿದ್ದ. ಸೊ ನಾನು ಅವನಿಗೆ ಮನೆಯಲ್ಲೇ ಸುಮಾರು ಥೆರಪಿಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಈ ಕಣ್ಣು ಕಾಣಿಸ್ಲಿಕ್ಕೆ, ಮತ್ತು ನೆಕ್ ಕಂಟ್ರೋಲಿಂಗ್ಗೆ, ಮತ್ತು ಕೂತ್ಕೊಳ್ಳಿಕ್ಕೆ, ಇದನ್ನೆಲ್ಲ ನಾನು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಒಂದು 6 ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಸೊ ಹಾಗಾಗಿ ಅವನು ಇದು 8ನೇ ತಿಂಗಳದು. ಅವನು ಕತ್ತೆಲ್ಲ ಎತ್ಕೊಳ್ಳೋದು, ಕೈ ಊರೋದೆಲ್ಲ ಕಲ್ತ್ಕೊಂಡಿದ್ದ. ಅವನೇ ಸ್ವಲ್ಪ ಸ್ವತಃ ನಮ್ಮ ಸಪೋರ್ಟ್ ಇಲ್ದೇ ಮುಂದೆ ಬರಲಿಕ್ಕೂ ಸಹ ಟ್ರೈ ಮಾಡ್ತಾ ಇದ್ದ. ನಮ್ಮನ್ನು ನೋಡ್ತಾ ಇರಲಿಲ್ಲ, ಆದರೆ ಅವನು ಬೆಳಕನ್ನ ಮತ್ತು ತುಂಬ ಲೈಟ್ಸ್‌ನ ಅಬ್ಸರ್ವ್ ಮಾಡಿಕೊಂಡು ಮುಂದೆ ಬರ್ತಾ ಇದ್ದ. ಸೊ ಇವನಿಗೆ ಯಾವಾಗ ಸೀಸರ್ ಬಂತೋ, ಆಗಲೂ ನಾವು ಯಾವುದೇ ಥರ ಥೆರಪಿನ ನಿಲ್ಲಿಸಲಿಲ್ಲ, ಕಂಟಿನ್ಯೂ ಮಾಡ್ತಾ ಹೋದ್ವಿ. ಸೊ ಹಾಗಾಗಿ ಅವ್ನು ಸ್ವಲ್ಪ ಕಲ್ತ್ಕೊಂಡಿದ್ದ. ಸೀಸರಿಗೆ ಅವನು ಮೆಡಿಷನ್ನು, ಟ್ರೀಟ್ಮೆಂಟ್ ತೊಗೊತಾ ಅದು ಸೀಸರ್ ಕಮ್ಮಿ ಆಯ್ತಾ ಬಂತು. ನಾವು ಥೆರಪಿನ ಮುಂದುವರ್ಸಿದ್ವಿ. ಮನೇಲೇ ಬಾಲ್ ಥೆರಪಿ ಇರ್ಬೋದು. ನೋಡಿ ಅವಾಗ ಅವನು 2 ಕೈನೂ ಊರಿ ಕತ್ತೆಲ್ಲ ಎತ್ಕೊಂಡು ಮುಂದೆ ನೋಡ್ತಾ ಇದ್ದ. ಮುಂದೆ ನಾವು ಟಿವಿ ಹಾಕಿದ್ವಿ. ಟಿವಿನ ನೋಡಲಿ ಅಂತ ಹೇಳ್ಬಿಟ್ಟು. ಬೆಳಕು ಅಂದರೆ ಅವನಿಗೆ ತುಂಬ ಇಷ್ಟ ಇರ್ತಿತ್ತು. ಸೊ ಕತ್ತೆ ಎತ್ಕೊತಾನೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ರೋಲಿಂಗ್ ಎಲ್ಲ ಮಾಡಿಸೋದನ್ನ ಪ್ರಾರಂಭ ಮಾಡಿದ್ದೆ. ಇದೆಲ್ಲ ಆದಮೇಲೆ ಮತ್ತೆ 1 ವರ್ಷ ಆದಮೇಲೆ ಮತ್ತೆ ಸೀಸರ್ ಬಂತು. ಅವನು 0 ಆಗೋದ. ನೆಕ್ ಕಂಟ್ರೋಲಿಂಗ್ ಸ್ಟಾಪ್ ಆಯಿತು. ಮುಂದ್ಗಡೆ ನೋಡೋದು ನಿಲ್ಲಿಸ್ದ. ಎಲ್ಲ ಸ್ಟಾಪ್ ಮಾಡಿಬಿಟ್ಟ. ಸೊ ಮತ್ತೆ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದೆ. ಅವನನ್ನು ಸಪ್ರೇಟಾಗಿ ಕೂರಿಸೋದು, ನೆಕ್ ಕಂಟ್ರೋಲಿಂಗ್ ಮಾಡೋದು, ಎಲ್ಲ ಥರ ಎಕ್ಸಸೈಸು ಫಸ್ಟಿಂದ ಏನಿತ್ತು ಅದೇ ಥರ ಎಕ್ಸಸೈಸ್ ಎಲ್ಲ ಮತ್ತೆ ಶುರು ಮಾಡಿದೆ. ಸೊ ಮತ್ತೆ ಶುರು ಮಾಡಿ ಈ ಥರ ಕೂರಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಂದರೆ ಸ್ವಲ್ಪ ವೀಕ್ ಆಗ್ತಾನೆ ಅವನು ಮೆಡಿಷನ್ನಿಗೆ. ತುಂಬ ಸುಸ್ತಾಗ್ಬಿಡುತ್ತೆ. ಅವನು ಇಂಡಿಪೆಂಡೆಂಟಾಗಿ ಕೂತ್ಕೊಳ್ಳೋದೆಲ್ಲ ಅವನು ಮೂಡ್ ಮೇಲೆ ಹೋಗುತ್ತದು. ಅವ್ನ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಮೇಲೆ ಹೋಗುತ್ತೆ. ಕೂರ್ತಾನೆ ಒಟ್ಟಿನಲ್ಲಿ. ನೆಕ್ ಕಂಟ್ರೋಲಿಂಗ್ ಆಗಿದೆ, ಟ್ರಂಕು ಸ್ವಲ್ಪ ಕಂಟ್ರೋಲ್ ಆಗ್ತಿದೆ. ಸೊ ಓವರಾಲ್ ಹೇಳಬೇಕಂದ್ರೆ ನನ್ನ ಮಗು ಹೀಗಿತ್ತು. ಅಂದರೆ ಕಾಲೆಲ್ಲ ಕ್ರಾಸಿಂಗಲ್ಲಿತ್ತು, ಕೈಯೆಲ್ಲ ತುಂಬ ಗಟ್ಟಿ ಇತ್ತು. ಹೀಗಿರೋ ಮಗುನ ನಾನು ಥೆರಪಿ ಮುಖಾಂತರ ಈ ಥರ ಮಾಡಿದ್ದೀನಿ. ವಿಡಿಯೋ ನೋಡಿದ್ರಿ? ಅದರಲ್ಲಿ ಮಗುಗೆ ಸೀಸರ್ ತುಂಬ ಸರಿ ಬಂದಿದೆ. ಹಾಗೆ ನಾನು ಸಹ ಕಂಟಿನ್ಯೂಯೇಷನ್ ಆಗಿ ಥೆರಪಿನ ಮಾಡ್ತಾ ಇದ್ದೀನಿ. ನಾನೆಲ್ಲೂ ಗಿವ್ ಅಪ್ ಮಾಡಿಲ್ಲ. ಅವನು ಮರ್ತೋಗ್ತಿದ್ದಾನೆ ಅಥವಾ ಸೀಸರ್ ಬರ್ತಿದೆ ಅನ್ನೋ ಒಂದು ಪರ್ಪಸ್ ಇಟ್ಕೊಂಡು ನಾನೆಲ್ಲೂ ಅವನಿಗೆ ಗಿವ್ ಅಪ್ ಮಾಡಿಲ್ಲ. ಥೆರಪಿ ಮಾಡ್ತಾನೇ ಇದ್ದೀನಿ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಥೆರಪಿ ಮಾಡೋದ್ರಿಂದನೇ ನನ್ನ ಮಗನ ಬೆಳವಣಿಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗ್ತಿದೆ. ಇದನ್ನು ಹೇಳಲಿಕ್ಕೋಸ್ಕರನೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿರೋದು. ಸೊ ಯಾರಿಗಾದರೂ ಏನಾದರೂ ಕ್ವೆಶ್ಚನ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಕೇಳಿ. ನೀವು ನಿಮ್ಮ ಮಕ್ಕಳಿಗೆ ರೆಗ್ಯುಲರ್ ಆಗಿ ಥೆರಪಿ ಕೊಟ್ಟರೆ ನಿಮ್ಮ ಮಗುವಿನ ಬೆಳವಣಿಗೆ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ಅವನಿಗೆ ಯಾವ್ಯಾವ ಥೆರಪಿ ಮಾಡಿದೆ, ಆಯಿಲ್ ಥೆರಪಿ ಮತ್ತು ಎಕ್ಸಸೈಸಸ್ ಮಾಡಿದೆ, ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.